ನಮಸ್ತೆ, ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ನೋಡಿ ಬಂಧುಗಳೇ, ಇವತ್ತು ಹೆಸರು ಕಾಳಿನ ಉಂಡೆ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡ್ಕೊಳ್ಳೋಣ. ಮತ್ತು ಅದರಿಂದ ಏನೇನು ಲಾಭಗಳು ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, 1 ಗ್ಲಾಸ್ ಹೆಸರು ಕಾಳು ತೊಗೊಂಡಿದ್ದೀನಿ. ಇದರಲ್ಲಿ ತುಂಬ ಪೌಷ್ಟಿಕಾಂಶ ಉಳ್ಳಂತಹ ಹೆಸರು ಕಾಳಿದು. ಇದು ಸಿಪ್ಪೆ ಸಮೇತ ಹೀಗೆ ಹುರಿದು ಯಾವುದೇ ಪದಾರ್ಥ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಪ್ರಯೋಜನಗಳಿದೆ ಮತ್ತು ಇದರಿಂದ ತುಂಬ ಲಾಭಗಳಿದೆ. ಏನಂದರೆ, ಚಿಕ್ಕ ಮಕ್ಕಳಲ್ಲಿ ಈಗಿನ ಜನ್ರೇಷನ್ ಮಕ್ಕಳಲ್ಲಿ ಚಿಕ್ಕ ಮಕ್ಕಳೇ ನಮಗೆ ಕಾಲುಗಳ ನೋವು, ಕೈಗಳ ನೋವು, ಮೂಳೆಗಳು ಸವಿತ ಅಂತೆಲ್ಲ ಹೇಳ್ತಾರೆ. ಮೂಳೆ ಸವಿತದಿಂದ ಈ ಥರ ಕ್ಯಾಲ್ಶಿಯಂ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಹಾಸ್ಪಿಟ್ಲಲ್ಲಿ ಕರ್ಕೊಂಡೋದ್ರೆ. ಆ ಥರದ ಮಕ್ಕಳಿಗೆ ಆ ಥರ ಸಮಸ್ಯೆಗಳು ಬರೋಕ್ಕೆ ಕಾರಣ ನಾವು ತಿಂತಕ್ಕಂಥ ಆಹಾರ. ನೋಡಿ, ಈ ಥರ ಹುರ್ಕೋಬೇಕು ಹೆಸ್ರು ಕಾಳನ್ನ. ಹೆಸ್ರು ಕಾಳು ಕೆಂಪಗಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಕಡೆ ಇದು ಅದೇ ಗ್ಲಾಸ್ ಅಳತೆಯಲ್ಲಿ 1 ಗ್ಲಾಸು ಹೆಸ್ರು ಕಾಳು ತೊಗೊಂಡಿದ್ವಲ್ಲ, ಅದೇ ಗ್ಲಾಸ್ ಅಳತೆಯಲ್ಲಿ 1 ಗ್ಲಾಸು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡು ಈ ಥರ 1-2ರಿಂದ 3 ಟೀ ಸ್ಪೂನ್ ಹಾಲು ಹಾಕ್ಕೊಂಡು ಕರಗಿಸ್ಕೊಳ್ಳೋಣ. ಬೆಲ್ಲ ಕರಗೋಕ್ಕಿಡೋಣ. ಬೆಲ್ಲ ಕರಗೋ ಅಷ್ಟರಲ್ಲಿ, ಬೆಲ್ಲದಲ್ಲೂ ಅಷ್ಟೇ ತುಂಬ ಕಬ್ಬಿಣಾಂಶ ಇರೋದ್ರಿಂದ ಮೂಳೆಗಳ ಸವಿತ ಆಗಲಿ, ಹೃದಯ ಸಂಬಂಧಿತ ಕಾಯಿಲೆಗಳಿಗಾಗಲಿ ತುಂಬ ಒಳ್ಳೆಯದು. ಬೆಲ್ಲ ಕರಗೋ ಅಷ್ಟರಲ್ಲಿ ಈಗ ಹೆಸ್ರು ಕಾಳು ಹುರಿದಿಟ್ಕೊಂಡಿದ್ವಲ್ಲ, ತಣ್ಣಗಾಗಿದೆ, ಅದನ್ನು ಪುಡಿ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಜಾಸ್ತಿ ಆದರೆ ಮಿಲ್ಗೆ ಹಾಕಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಂಧುಗಳೇ. ನೋಡಿ, ಈ ಥರ ನೈಸಾಗಿ ಪುಡಿ ಮಾಡಿ ಇಟ್ಕೋಬೇಕು. ನೀವು ಅದು ಪುಡಿ ಆದಮೇಲೆ 1-3 ಏಲಕ್ಕಿನೂ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ನುಣ್ಣಗೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಆಲ್ ಅಂತ. ನಾನು ಹಾಕೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬಂದು ತಲುಪುತ್ತೆ ಬಂಧುಗಳೇ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಬಂಧುಗಳೇ. ನೋಡಿ, ಈ ಥರ ಪುಡಿ ಮಾಡಿಟ್ಟಿರ್ತಕ್ಕಂಥ ಹೆಸ್ರು ಕಾಳಿನ ಹಿಟ್ಟಿಗೆ ಒಣ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕು ಅಂದರೆ, ಇಷ್ಟ ಆದರೆ ಒಣ ಕೊಬ್ಬರಿ ತುರಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ, ಆಪ್ಷನಲ್ ಅದು. ಈ ಥರ ಬೆರೆಸ್ಕೋಬೇಕು ಎಲ್ಲನೂ. ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಮತ್ತು ಮೂಳೆಗಳ ಸವಿತಕ್ಕೆ ಎಲ್ಲದಕ್ಕೂ, ಮತ್ತು ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಸಹ ಈ ಹೆಸ್ರು ಕಾಳಿನ ಹಿಟ್ಟನ್ನ ಬಳಸ್ತಾರೆ. ನಾವು ಹೊರಗಡೆಯಿಂದ ಮಕ್ಳಿಗೆ ಜಂಕ್ ಫುಡ್ ಕೊಟ್ಟು ತುಂಬ ಮಕ್ಕಳು ವೀಕ್ ಆಗಿಬಿಟ್ಟಿದ್ದಾರೆ. ರೋಗ ನಿರೋಧಕ ಶಕ್ತಿನೇ ಇಲ್ದಂಗೆ ಆಗಿಬಿಟ್ಟಿದೆ ದೇಹದಲ್ಲಿ. ಮಕ್ಳಿಗಂತಲೇ ಅಲ್ಲ, ದೊಡ್ಡವ್ರಿಗೂ ಸಹ ಅಷ್ಟೇ. ನೋಡಿ, ಬೆಲ್ಲ ಕರಗಿರ್ತಕ್ಕಂಥ ಬೆಲ್ಲನ ಹಿಟ್ಟಿಗೆ ಬೆರೆಸ್ಕೊಂಡು ಈ ಥರ ಕೈ ಆಡ್ಕೋಬೇಕು ಎಲ್ಲನೂ. ಸ್ವಲ್ಪ ಬಿಸಿ ಇರೋವಾಗಲೇ, ಪೂರ್ತಿ ತಣ್ಣಗಾದರೆ ಉಂಡೆ ಕಟ್ಟಕ್ಕೆ ಬರೋದಿಲ್ಲ. ಅದರಿಂದ ಸ್ವಲ್ಪ ಬಿಸಿ ಇರೋವಾಗಲೇ ಈ ಥರ ಕೈ ಆಡಿಕೊಂಡು ಉಂಡೆಗಳು ಕಟ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತುಪ್ಪ ಕರಗಿಸಿರ್ತಕ್ಕಂಥ ತುಪ್ಪನ ಸ್ವಲ್ಪ ಹಾಕ್ಕೊಂಡು ಈ ಥರ ಉಂಡೆಗಳು ಕಟ್ಕೊಳ್ಳೋಣ. ಈ ಥರ ಉಂಡೆಗಳು ಮಾಡಿ ಕೊಟ್ಟರೆ ಪ್ರತಿನಿತ್ಯ, ಇವಾಗ ಕೊರೋನಾ ಅಂತ ಏನು ಹೇಳ್ತಿದ್ದೀವಿ, ಅದನ್ನ ತಡೆಗಟ್ಟೋ ಶಕ್ತಿ ಮಕ್ಕಳಲ್ಲಾಗಲಿ ದೊಡ್ಡವರಾಗಲಿ ತನ್ನಷ್ಟಕ್ಕೆ ತಾನೇ ಬರುತ್ತೆ ಬಂಧುಗಳೇ. ಸ್ವಲ್ಪ ಟೈಮ್ ಇಲ್ಲ ಅನ್ನೋರು 5 ನಿಮಿಷ ಟೈಮ್ ಮಾಡಿಕೊಂಡು ಈ ಥರ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಇಷ್ಟಪಟ್ಟು ತಿಂತಾರೆ, ಮತ್ತು ಆರೋಗ್ಯನೂ ಕಾಪಾಡ್ಕೋಬೋದು. ಎಂತೆಂಥದಕ್ಕೆಲ್ಲ ಟೈಮ್ ಕೊಡ್ತೀವಿ ನಾವು, ಟಿ ವಿ ನೋಡೋದಕ್ಕಾಗಲಿ, ಇಲ್ಲ ಮನೆಯಲ್ಲಿ ಫೋನ್ ಮುಂದೆ ಕೂತ್ಕೊಂಡು ರೀಲ್ಸು, ಫೋನು ಅಥವಾ ಏನಾರು ಗೇಮ್ಸು ಆಡೋದಕ್ಕಾಗಲಿ, ಈ ಥರ ಆರೋಗ್ಯದ ಕಡೆನೂ 5 ನಿಮಿಷ ಟೈಮ್ ಕೊಟ್ಟು ಮಾಡಿಕೊಡಿ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.